ಸಲಕರಣೆಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಉಪನಿರ್ದೇಶಕರಾದಂಥ ಮಾರಪ್ಪ ಜೊತೆದಿನ್ನವರೇ, ಸಹಾಯಕ ನಿರ್ದೇಶಕರಾದಂಥ ಅಕ್ಮಲ್ ಪಾಷಾ ಅವರೇ, ಸ್ನೇಹಿತರಾದಂಥ ರಘು ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಾಗೃತಿ ಸಮಿತಿ ಸದಸ್ಯರಾದಂಥ ಮಂಜಣ್ಣವರೇ, ನಮ್ಮ ಪಕ್ಷದ ಮುಖಂಡರು ಮತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಶಿಕ್ಷಕರ ಅಧ್ಯಕ್ಷರು ಆದಂಥ ನಮ್ಮ ಜನಾರ್ದನ್ ಮಾಸ್ಟರ್ ಅವರೇ, ನಮ್ಮ ಸ್ನೇಹಿತರಾದಂಥ ವಿಜಯಣ್ಣವರೇ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ರೇಷ್ಮೆ ಬೆಳೆಗಾರರೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ನನ್ನ ಅಕ್ಕ ತಾಯಂದಿರೇ, ಅವೆಲ್ಲಕ್ಕಿಂತ ಮಿಗಿಲಾಗಿ ವಿಶೇಷವಾಗಿ ರೈತ ಸಂಘದ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿ, ಏನಿವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನನ್ನ ಶಾಸಕನಾಗಿ 2023 ವಿಧಾನಸಭಾ ಚುನಾವಣೆಗೆ ತಾವು ಆಯ್ಕೆ ಮಾಡಿದ್ದೀರಿ. ನಾವು ನಿರಂತರವಾಗಿ ರೇಷ್ಮೆ ಇಲಾಖೆ ಆಗ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈಗಿನ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಇವತ್ತು ಬಹಳಷ್ಟು ಜನ ರೈತರು ರೇಷ್ಮೆ ಬೆಳೆಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತೋಟಗಾರಿಕೆ ಬೆಳೆಗಳ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು ಮತ್ತು ಏನು ಮುಂಗಾರು ಮಳೆಗೆ ನಂಬಿ ಇವತ್ತು ಬೆಳೆ ಇರ್ತಕ್ಕಂಥ ಕೃಷಿ ಇಲಾಖೆ ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥದ್ದು. ಈ ಮೂರು ಇಲಾಖೆಗೆ ನಾವು ಸರ್ಕಾರದಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನೀವು ರೈತರ ಬಗ್ಗೆ ಗಮನ ಹರಿಸ್ಬೇಕಂತ ಬಹಳಷ್ಟು ಬಾರಿ ನಾವು ಸರ್ಕಾರಕ್ಕೆ ಗಮನ ತಂದು ಇವತ್ತು ನಾನು ಶಾಸಕನಾದ ಮೇಲೆ ಇವತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಗೆ ಇದೇ ಮೊದಲನೇ ಬಾರಿಗೆ ಇವತ್ತು ಸಲಕರಣೆಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ರೇಷ್ಮೆ ಇಲಾಖೆ ಹಮ್ಮಿಕೊಂಡೈತಿ. ಇವತ್ತು ನಮ್ಮ ADO ಅವರು ಹೇಳಿದರು, ಸುಮಾರು 49 ಲಕ್ಷ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ರೈತರಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ. ಅದರಲ್ಲಿ ಸುಮಾರು 276 ಜನ ಇವತ್ತು ರೈತರು ಇವತ್ತು ಈ ಒಂದು ಸಲಕರಣೆಗಳಿಗೆ ಇವತ್ತು ಅವರು ಫಲಾನುಭವಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥದ್ದು, ಇವತ್ತು ರೇಷ್ಮೆ ಬೆಳೆಗಾರರು ಇವತ್ತು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ರೇಷ್ಮೆ ಬೆಳೆಗಾರರು ಇವತ್ತು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದರಿಂದ ಈ ವರ್ಷ 2026-27ನೇ ಸಾಲು ಹೆಚ್ಚಿನ ಇವತ್ತು ಸವಲತ್ತುಗಳನ್ನು ನಮ್ಮ ಶಿಲ್ಘಟ್ಟ ಕ್ಷೇತ್ರಕ್ಕೆ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ತಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸ್ಬೇಕಂತ ಗಮನ ನಾನು ತರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಹಿಂದೆ ಬಹಳಷ್ಟು ಇಲಾಖೆಗಳಲ್ಲಿ ಬಹಳಷ್ಟು ಅವ್ಯವಹಾರಗಳಾಗಿದೆ, ಅದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಮಾತಾಡೋಣ. ಯಾಕಂದರೆ ಇವತ್ತು ರೈತರೆಲ್ಲರೂ ಇಲ್ಲಿದ್ದೀರಿ. ಈ ಕ್ಷೇತ್ರದ ರೈತರು ನಾನು ಗಮನ ತರ್ತಕ್ಕಂಥದ್ದು, ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಐತೆ. ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದಾಗ ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲಿ ದುರುಪಯೋಗ ಆಗ್ತೀರಾ, ಯಾರಿಗೂ ಮಧ್ಯವರ್ತಿಗೆ ಹಣ ಕೊಡ್ತೀರಾ, ಸರ್ಕಾರದಿಂದ ಬರ್ತಕ್ಕಂಥದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಗೂ ಮತ್ತು ಕೃಷಿ ಇಲಾಖೆಗೂ ಏನಿವತ್ತು ನಮ್ಮ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ನಿಗಮ ಆಗ್ಬೋದು, PCMA ನಿಗಮ ಆಗ್ಬೋದು, ಇನ್ನು ಹಲವಾರು ನಿಗಮಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವೇ ಖುದ್ದ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ 3 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಈ ವರ್ಷನೂ ತಾವು ರೈತರು ಇದ್ದೀರಿ, ತಾವು ಅರ್ಜಿ ಹಾಕಕ್ಕೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PCMA ಜನರ ಎಲ್ಲರಿಗೂ ಅವಕಾಶ ಐತೆ. ಪ್ರತಿಯೊಬ್ಬರು ನೀವು ಏನಿವತ್ತು ಕೊಳವೆ ಬಾವಿಗಳಿಗೆ ಇರ್ಬೋದು, ನೇರ ಸಾಲ ಇರ್ಬೋದು, ಎಲ್ಲ ಯೋಜನೆಗಳು ಪಡಿತಕ್ಕಂಥ ಅರ್ಹತೆ ಎಲ್ಲ ರೈತರಿಗೆ ಇರೋದ್ರಿಂದ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ನಾನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಅರ್ಜಿಯನ್ನು ಹಾಕ್ರಿ. ನಾವು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಲ್ಲಿ ಇವತ್ತು ಮನವೊಲಿಸಿ ಹೆಚ್ಚಿನ ಅನುದಾನಗಳನ್ನು ಕ್ಷೇತ್ರಕ್ಕೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು
ನಮ್ಮ ಶಿಲ್ಘಟ್ಟದಲ್ಲಿ ಇವತ್ತು ರೇಷ್ಮೆ ಮತ್ತು ಹಾಲು ಈ ಎರಡು ನಮ್ಮ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಇವತ್ತು ಹಾಲು ಉತ್ಪಾದಕರು ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೆ ತಂದಿದ್ದು ನಿರಂತರವಾಗಿ. ಇವತ್ತು ಸರ್ಕಾರದವರು ಪ್ರತಿ ಲೀಟರ್ಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಂತೇಳಿ ಪ್ರತಿ ಸಂದರ್ಭದಲ್ಲೂ ನಾನು ಸಂಬಂಧಪಟ್ಟಂಥ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ. ಮುಂದೆ ಈ ಕ್ಷೇತ್ರದಲ್ಲಿ ಇಡೀ ಎರಡೂ ಜಿಲ್ಲೆಯಲ್ಲಿ ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವತ್ತು ಈ ಕೆಲಸ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಉದ್ದೇಶದಿಂದ ಅವರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಇಷ್ಟಪಟ್ಟದ್ದನ್ನೇ ನಾವು ಕೊಡಿಸಿದ್ದೀವಿ. ಆ ಒಂದು ಪರಿಕರಗಳು ನಮಗೂ ಕೂಡ ಕೊನೆಯ ಮೂಮೆಂಟಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಮಗೆ ಎಲ್ಲೊಂದು ದರ ಬಂದಿರೋದ್ರಿಂದ ಸ್ವಲ್ಪ ತಡವಾಯಿತು. ಆ್ಯಕ್ಚುಲಿ ಇದನ್ನು ಹಿಂದೆನೇ ಮಾಡಬೇಕಾಗಿತ್ತು, ತಡವಾಗಿದ್ದರಿಂದ ಸಪ್ಲೈ ಕೂಡ ಲೇಟ್ ಆಯಿತು. ಹಾಗಾಗಿ ಈ ಒಂದು ಜುಲೈ ತಿಂಗಳ ತನಕ ಮುಂದುವರೆ ಪರಿಸ್ಥಿತಿ ಬಂತು. ಈಗ ಆದರೂ ಪರವಾಗಿಲ್ಲ, ನಾವು ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಮಾನ್ಯ ಈ ಯಾವತ್ತು ನಾನು ನೋಡಿದಂಗೆ ಸಾಹೇಬರು ನಾನು ಬಂದು ಕಂಡಂಗಿಂದ ಜನಪರ ಈ ಸರ್ಕಾರಿ ಯೋಜನೆಗಳಿಗೆ ಸಾಕಷ್ಟು ಬೆಂಬಲವನ್ನು ಕೊಡುವಂಥ ಒಪ್ಪುತ್ತಾ ಇರುವಂಥ ನಮ್ಮ ರವಿಕುಮಾರ್ ಸಾಹೇಬರ ಇವರ ಒಂದು ನೇತೃತ್ವದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ನಮಗೆ ತುಂಬ ಸಂತೋಷವಾಗುವಂಥ ದಿನ ಅಂತ ನಾವು ಭಾವಿಸಬೇಕಾಗುತ್ತೆ. ಹಾಗಾಗಿ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸಾಹೇಬರು ಒಂದು ಟೈಮ್ ಕೊಟ್ಟು ಡೇಟ್ ಕೊಟ್ಟು ಇವತ್ತು ಭಾಗವಹಿಸಿದ್ದಾರೆ. ನಮಗೆ ತುಂಬ ಸಂತೋಷ ಆಗ್ತಿದೆ. ಒಂದು ಕಡೆ ರೈತಾಪಿ ವರ್ಗಕ್ಕೆ ಪಾರದರ್ಶಕವಾಗಿ ಹೀಗೆ ಮುಖಂಡರು ಹೇಳ್ತಾ ಇದ್ರು, ಪಾರದರ್ಶಕವಾಗಿ ರೈತರಿಗೆಲ್ಲ ಸಿಗಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಈ ಥರ ನಾವು ಆಯೋಜನೆ ಮಾಡಿ ಅವರು ಮುಖಂಡರ ಮುಖಾಂತರನೇ ನಾವು ವಿತರಣೆ ಮಾಡಬೇಕಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರೇಷ್ಮೆ ಸಹಾಯಕ ನಿರ್ದೇಶಕರು ಅದರ ಬಗ್ಗೆ ಹೇಳಿದ್ದಾರೆ. ಸಾಕಷ್ಟು ಫಲಾನುಭವಿಗಳು ಅಂದರೆ ಇಲ್ಲಿ 4 ನಮಗೆ ತಾಂತ್ರಿಕ ಸೇವಾ ಕೇಂದ್ರಗಳು ಬರ್ತವೆ. ಆ 4 ತಾಂತ್ರಿಕ ಸೇವಾ ಕೇಂದ್ರದ ಎಲ್ಲ ರೈತ ಫಲಾನುಭವಿಗಳು ಇವತ್ತು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಈ ಪವರ್ ಸ್ಪ್ರೇಯರ್ ಆಗಿರ್ಬೋದು, ಸೋಲಾರ್ ಲೈಟ್ ಆಗಿರ್ಬೋದು ಅಥವಾ ಇನ್ನಿತರ ಪರಿಕರಗಳು ಸಾಕಷ್ಟು ಇಲ್ಲಿ ಬಂದಿದ್ದಾವೆ. ಅವರಿಗೆ 75,000 ಒಂದು ಯೂನಿಟ್ ಕಾಸ್ಟ್ ಇದೆ. ಆ 75,000 ಯೂನಿಟ್ ಕಾಸ್ಟಲ್ಲಿ ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಕೂಡ ಸೇರ್ಕೊಂಡಿದೆ. ಅದೇ ಥರ ರೈತರಿಗೂ ಕೂಡ ಜನರಲ್ ರೈತರಾದರೆ ಒಂದು 25% ಅವರು ಕೂಡ ಕಟ್ಟಬೇಕಾಗತ್ತೆ, ಅವ್ರದ್ದು ಪಾಲು ಕೂಡ ಸೇರ್ಕೊಂಡಿರ್ತದೆ. ಅದೇ SC ST ಆದರೆ ಒಂದು 10% ಅವರು ಕಟ್ಟಬೇಕಾಗತ್ತೆ. ಈ ಒಂದು ರೇಷಿಯೋದಲ್ಲಿ ನಾವು ತಗೊಂಡು ಅವ್ರಿಗೆ ಬೇಕಾದ ಕೊಟ್ಟಿರೋದು ನಾನು ನೋಡಿಲ್ಲ. ಎಲ್ಲೋ ಲಿಸ್ಟ್ ಮಾಡಿ ಎಲ್ಲೋ ಯಾರ್ಯಾರು ಬೇಕೋ ಏನೋ ಒಂದು ಲಿಸ್ಟ್ ಮಾಡಿ ಅವರವರು ಇದು ತಗೊಂಡು ಹೋಗಿರೋದು ಅಂತ ನಾವು ನೋಡಿದ್ದೀವಿ. ಇವೆಲ್ಲನೂ ಇವತ್ತು ಕಡಿವಾಣ ಹಾಕಿ ಇವತ್ತು ನಿಜವಾಗ್ಲೂ ಈ ತಾಲೂಕಿನ ಬಡವರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಮತ್ತು ಬೇರೆ ಬೇರೆ ಸಣ್ಣ ಕಸಬುಗಳು ಏನ್ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ನೇರವಾಗಿ ಸಿಗ್ತಾ ಇರೋದು ನಿಜವಾಗ್ಲೂ ಶಾಸಕರ ಒಂದು ಔದಾರ್ಯ ಮತ್ತು ದೊಡ್ಡ ಗುಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ತಾವೆಲ್ಲನೂ ಮನದಟ್ಟು ಮಾಡಬೇಕು. ಇವತ್ತು ಏನು ಈ ತಾಲೂಕಲ್ಲಿ ಇವತ್ತು ಬರುವಂತಹ ಲಕ್ಷಾಂತರ ರೂಪಾಯಿ, ಇವತ್ತು ಅವ್ರು ಹೇಳಿದ್ರು 45 ಲಕ್ಷ ಇವತ್ತು ನಾವು ಒಟ್ಟಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡೂ ಇದು ಸೇರಿ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಅಂತ. ಅದು ನೋಡಿದಾಗ ನಿಜವಾಗ್ಲೂ ಸಿಕ್ಕಿದ್ರೆ ಅದು ಒಂದು ಗೌರವವಾಗಿರ್ತೈತೆ ಮತ್ತು ರೈತರು ಮತ್ತು ಬಡವರು ಬದುಕಲಿಕ್ಕೆ ಒಂದು ದಾರಿನೂ ಸಿಗ್ತೈತೆ. ಅದೇ ಯಾರೋ ಒಂದು ಅರ್ಜಿ ಹಾಕಿ ಅವ್ರ ಹೆಸರಲ್ಲಿ ಬೇರೆಯವರು ಇವತ್ತು ಉಪಯೋಗಿಸ್ಕೊಂಡು ಬೇರೆ ಬೇರೆ ಇವತ್ತು ಮೊದಲ ತರ ಆಗ್ತಾ ಇಲ್ಲ. ಇವತ್ತು ಏನಾದ್ರೂ ಒಂದು ಸಬ್ಸಿಡಿ ರೇಟ್ ಅಲ್ಲಿ ಒಂದು ಸರ್ಕಾರದ ಸವಲತ್ತು ಒಂದ್ಸಾರಿ ಪಡೆದ ಮೇಲೆ ಮತ್ತೊಂದ್ ಸಾರಿ ಕೊಡಕ್ಕ ಬರೋದಿಲ್ಲ ಅಂತ ಹೇಳ್ತಾರೆ ಇವತ್ತು. ಅದರಿಂದ ನೇರವಾಗಿ ಅವರಿಗೆ ಸಿಗುವಂತ ವಾತಾವರಣ ಇವತ್ತು ಆಗಿದೆ. ಇದೊಂದು ದೊಡ್ಡ ಒಂದು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದರಿಂದ ಏನಿದೆ ಫೋಟೋ ಮಾತ್ರ ನಿಮಗೆಲ್ಲ ಉಳಿದಿಲ್ಲ. ನಿಮಗೆ ನೀನೇ ಒಂಥರ ರಿಪೋರ್ಟ್ರೆ. ಸ್ವಲ್ಪ ಮುಂದೆ ಬಂದಿದ್ದೆ ನೋಡಿ.